ನಮಸ್ತೆ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಭಗವತಿ ಸ್ವರೂಪೆ 9 ದಿನಗಳ ಕಾಲ ನವದುರ್ಗೆಯಾಗಿ ದುಷ್ಟಶಕ್ತಿಗಳ ಸಂಹಾರ ಮಾಡಲು ಅವತರಿಸಿ ದಶಮಿಯ ದಿನ ವಿಜಯವನ್ನು ಪಡೆದ ದಿನವಾಗಿದೆ. ರಾಮಾಯಣ ಮಹಾಭಾರತ ಕಾಲದಿಂದಲೂ ನವರಾತ್ರಿ ಹೆಚ್ಚು ಪ್ರಖ್ಯಾತಗೊಂಡಿದೆ. ದೇಶದಾದ್ಯಂತ ವಿವಿಧ ಸಂಪ್ರದಾಯಗಳಲ್ಲಿ ನವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಚಿಣ್ಣರಿಗಂತೂ ಬೊಂಬೆಗಳ ನೋಡುವುದೇ ಹೆಚ್ಚು ಖುಷಿ ಕೊಡುತ್ತದೆ. ನವರಾತ್ರಿ ಎಂದರೆ ಬೊಂಬೆಗಳ ಹಬ್ಬ. ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿರುವ ಹಬ್ಬ. ಪಟ್ಟದ ಬೊಂಬೆಗಳ ಜೊತೆಗೆ ನಾನಾ ರೂಪದ ಬೊಂಬೆಗಳು ಅಲಂಕಾರಗೊಂಡಿರುತ್ತವೆ. ಎಷ್ಟೇ ಬೊಂಬೆಗಳಿದ್ದರೂ ಸಹ ಪ್ರತಿ ಮನೆಯಲ್ಲೂ ದಶಾವತಾರ ಹಾಗೂ ಶೆಟ್ಟಿ ಶೆಟ್ಟಪ್ಪ ಬೊಂಬೆಗೆ ಆದ್ಯತೆ ಇದ್ದೇ ಇರುತ್ತದೆ. ಇತ್ತೀಚೆಗಂತೂ ವಿಷಯಾಧಾರಿತ ಥೀಮ್ಸ್ ಅನ್ನು ಒಳಗೊಂಡಿರುವ ಗೊಂಬೆಗಳು ಹೆಚ್ಚಾಗಿ ಇಡಲಾಗುತ್ತದೆ. ನೀತಿಕಥೆಗಳು, ಇತಿಹಾಸ, ಪುರಾಣಗಳ ಆಧಾರಿತ ಗೊಂಬೆಗಳನ್ನು ನೋಡುವುದೇ ಚೆಂದ. ನವದುರ್ಗೆಯ 9 ಹೆಸರುಗಳಲ್ಲಿ 9 ಬಣ್ಣಗಳೂ ಸಹ ಅಡಗಿವೆ. ಶೈಲಪುತ್ರಿ ಬಿಳಿ ಬಣ್ಣ, ಶುದ್ಧತೆ ಮತ್ತು ಮುಗ್ಧತೆ. ಬ್ರಹ್ಮಚಾರಿಣಿ ಕೆಂಪು, ಉತ್ಸಾಹ ಮತ್ತು ಪ್ರೀತಿ. ಚಂದ್ರಘಂಟ ನೀಲಿ, ಶಾಂತಿ ಹಾಗೂ ಸಿರಿವಂತಿಕೆ. ಕೂಷ್ಮಾಂಡಾದೇವಿ ಹಳದಿ, ಸೌಂದರ್ಯ ಮತ್ತು ಪ್ರಶಾಂತತೆ. ಸ್ಕಂದಮಾತಾ ಹಸಿರು, ನಿಸರ್ಗದ ಚೆಲುವು ಮತ್ತು ಹೊಸತನ. ಕಾತ್ಯಾಯಿನಿ ಬೂದು ಬಣ್ಣ, ಸಮತೋಲನೆ ಭಾವ. ಕಾಳರಾತ್ರಿ ಕಿತ್ತಳೆ ಬಣ್ಣ, ಸಕಾರಾತ್ಮಕ ಶಕ್ತಿ ಮತ್ತು ಲವಲವಿಕೆ. ಮಹಾಗೌರಿ ನೀಲಿ ಹಸಿರು ಅಂದರೆ ನವಿಲಿನ ಬಣ್ಣ, ಸಹಾನುಭೂತಿ ಮತ್ತು ಅನ್ಯೋನ್ಯತೆಯನ್ನು ಸೂಚಿಸುತ್ತದೆ. ಸಿದ್ಧಿದಾತ್ರಿ ಗುಲಾಬಿ ಬಣ್ಣ, ವಾತ್ಸಲ್ಯ ಮತ್ತು ಸಾಮರಸ್ಯತೆಯನ್ನು ಬಿಂಬಿಸುತ್ತದೆ. ದಶಮಿ ವಿಜಯೋತ್ಸವದ ದಿನ. ದುಷ್ಟರ ನಾಶ, ಶಿಷ್ಟರ ರಕ್ಷಣೆ. ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯರಿಂದ ಆರಂಭವಾದ ದಸರಾ ಉತ್ಸವ ಹಂಪಿಯ ಮಹಾನವಮಿ ದಿಬ್ಬದಲ್ಲಿ ವೈಭವದಿಂದ ಜರುಗುತ್ತಿತ್ತು. ನಂತರದಲ್ಲಿ ಮೈಸೂರು ಮಹಾರಾಜರಿಂದ ದಸರಾ ಉತ್ಸವ ಅದ್ಧೂರಿಯಾಗಿ ನಡೆಯುತ್ತಿತ್ತು. ದಸರಾ ಎಂದರೆ ಮೈಸೂರು. ನಾಡದೇವತೆ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನು ಅಂಬಾರಿಯಲ್ಲಿ ನೋಡುವುದು ಹಾಗೂ ಗಜಗಾಂಭೀರ್ಯದ ಗಜಪಡೆಯನ್ನು ನೋಡುವುದು ನಯನ ಮನೋಹರವಾಗಿರುತ್ತದೆ. ಈ ನವರಾತ್ರಿಯು ಎಲ್ಲರಿಗೂ ಕಷ್ಟಗಳನ್ನು ಕಳೆದು ಇಷ್ಟಾರ್ಥಗಳು ಸಿದ್ಧಿಸುವಂತಾಗಲಿ. ಧನ್ಯವಾದಗಳು.